ನಾನೀಗ ಪಾಲಿಯೆಸ್ಟರ್ ಬಟ್ಟೆನಲ್ಲಿ ಗುಲಾಬಿ ಹೂ ಮಾಡೋದು ತೋರಿಸ್ತಾ ಇದ್ದೀನಿ. ಗುಲಾಬಿ ಹೂ ಮಾಡಬೇಕಾದ್ರೆ ಆ ಪಾಲಿಯೆಸ್ಟರ್ ಬಟ್ಟೆ ಮೀಟರ್ ಲೆಕ್ಕದಲ್ಲಿ ತೊಗೊಂಬಂದು ಅದನ್ನು ಈ ಥರ 4 ಫೋಲ್ಡ್ ಮಾಡಿದ್ರೆ ಇದು ನಮಗೆ ಒಂದು 10 ಇಂಚಿಂದು ಉದ್ದ ಸಿಗುತ್ತೆ. ಆಮೇಲೆ ಅದನ್ನು 2 ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ಳೋಣ. 2 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಈ ಕಡೆನೂ ಅದೇ ಥರ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಅದನ್ನು ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಬಿಡೋಣ ಆ ಕಡೆಗೂ ಈ ಕಡೆಗೂ. ಆನಂತರ ಅದನ್ನು ಮಾರ್ಕ್ ಮಾಡಿರೋ 2 ಇಂಚಿಗೆ ಕಟ್ ಮಾಡ್ಕೊಂಬಿಡೋಣ. ಈ ಕಟ್ ಮಾಡಿದ್ದು ಈಗ ನಮಗೆ 4 ಪೀಸ್ ಸಿಗುತ್ತೆ ಇದರಲ್ಲಿ. ಅದನ್ನು 4 ಬೇರೆ ಬೇರೆ ಪೀಸ್ ಮಾಡ್ಕೊಂಬಿಟ್ಟು ಇದನ್ನೀಗ ಒಂದು ದೀಪ ಇಟ್ಕೊಂಡು ಅದರಲ್ಲಿ 4 ಕಡೆ ಸ್ವಲ್ಪ ಈ ಥರ ಸುಟ್ಕೋಬೇಕು. ಇಲ್ಲಾಂದರೆ ಅದ್ರ ದಾರ ಎದ್ದು ಬರುತ್ತೆ. ಹಾಗಾಗಿ ನಿಧಾನಕ್ಕೆ ಈ ಥರ ಇನ್ನೊಂದು ತೋರಿಸ್ತೀನಿ ನೋಡಿ. ನಿಧಾನಕ್ಕೆ ಸುಟ್ಕೊಂಡು ಇಟ್ಕೋಬೇಕು. ನೀವು ಎಷ್ಟು ಹೂ ಮಾಡಬೇಕು ಅಷ್ಟೂ ಈ ಥರ ಕಟ್ ಮಾಡಿ ಮುಂಚೆ ಸುಟ್ಟು ಇಟ್ಕೊಳ್ಳಿ. ಆಮೇಲೆ ಗುಲಾಬಿ ಹೂ ಮಾಡೋದೇನು ಹೇಳ್ತೀನಿ. ಈಗ ನಾವು ಅದು ರಿಬ್ಬನನ್ನು ಸುಟ್ಟು ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಆಮೇಲೆ ಇದನ್ನು ಬೆರಳಿಂದ ಈ ಥರ ಸುತ್ತಿ ಈ ಥರ ತಗೋಬೇಕು. ನೀವು ಬೇರೆ ಏನಾದ್ರು ಪೇಪರಲ್ಲೆಲ್ಲ ಗುಲಾಬಿ ಮಾಡಿದರೆ ಇದರ ಐಡಿಯಾ ಇರುತ್ತೆ. ಈ ಥರ ಸುತ್ತಿ ಥರ ತಗೊಂಡು ಈ ಥರ ಮಾಡಬೇಕಾಗುತ್ತೆ. ಈ ಥರ ಮಾಡಿ ಈ ಕೊನೆಯಲ್ಲಿ ಬರೋ ಬಟ್ಟೆನ ಈ ತೊಟ್ಟು ಥರ ನಾವು ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕಿ ಅದೇ ಕಲರ್ ದಾರದಲ್ಲಿ ತಗೊಂಡು ಟೈಟಾಗಿ ಕಟ್ಟಿ ನಾವು ಹೂ ಕಟ್ತೀವಲ್ವ ಆ ಥರ ಈ ಥರ ಕಟ್ಟಬೇಕು. 1 2 3 ಸರಿ ಕಟ್ಟಿದ್ರೆ ಅದು ಟೈಟಾಗಿರುತ್ತೆ. ನೀವು ಹಾರ ಮಾಡಿದಾಗಲೂ ಏನು ಬಿಟ್ಕೊಳ್ಳಲ್ಲ. ಈ ಥರ ಬರುತ್ತೆ ಹೂವು. ಇದರಲ್ಲಿ ನೀವು ಕೆಂಪು ಹಳದಿ ಎಲ್ಲ ಮಾಡ್ಬೋದು. ಹಳದಿ ಕೆಂಪು ಎರಡರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾರ. ನಮಸ್ಕಾರ.